ಹಾಯ್ ಗಾಯ್ಸ್, ನಮಸ್ಕಾರ. ವೀಕೆಂಡ್ ಬಂತು ಅಂತ ನಾವು ಗಾಡಿ ತೊಗೊಂಡು ಹೊರಟಿರೋ ಪ್ಲೇಸು ಚಿಕ್ಕಮಂಗ್ಳೂರು. ಒಂದು ಒಳ್ಳೆ ಫ್ರೆಶ್ ಗಾಳಿ ತೊಗೊಂಡು ಬೆಳಗ್ಗೆನೆ ನಾವು ಸನ್ರೈಸ್ ನೋಡಿಕೊಂಡು ಆನ್ ದ ವೇ ಟು ಚಿಕ್ಕಮಂಗ್ಳೂರು. ಕರ್ನಾಟಕದ ಒಂದು ಒಳ್ಳೆ ಡಿಸ್ಟಿಕ್ಕು ಚಿಕ್ಕಮಂಗ್ಳೂರು, ದ ಲ್ಯಾಂಡ್ ಆಫ್ ಕಾಫಿ. ನಮ್ಮ ಕಾಫಿ ನಾಡು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀವಿ. ಬರೀ 242 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ಹೋಗೋ ದಾರಿ ಎಲ್ಲ ಮರ ಗಿಡ, ನಮಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು. ನಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಪ್ಲೇಸ್ ನಾವಂತೂ ಹುಡ್ಕಕ್ಕೆ ಸಾಧ್ಯ ಇಲ್ಲ. ಹೋಗೋ ದಾರಿ ಎಲ್ಲ ಗ್ರೀನ್ ಆಗಿತ್ತು. ನಾವು ಒಳ್ಳೆ ಕನ್ನಡ ಸಾಂಗ್ಸ್ ಪ್ಲೇ ಮಾಡಿಕೊಂಡು ನಾವು ಹೊರಟಿದ್ದೀವಿ. ನಾವು ಹೊರಟಿದ್ದು ಹಾಸನ್ ಹೈವೇ ಮೇಲೆ. ಆ ಗಾಳಿ, ಆ ಗಿಡ ಮರಗಳು, ಆ ಫ್ರೆಶ್ ಏರ್, ಎಲ್ಲರಿಗೂ ಬೆಂಗಳೂರು ಲೈಫು ಸಖತ್ ಸ್ಟ್ರೆಸ್ಫುಲ್ಲು. ಸೊ ಅದಕ್ಕಂತ ನಾವು ಚೂಸ್ ಮಾಡಿರೋ ಜಾಗ ಈ ಸರಿ ಮಲೆನಾಡು, ನಮ್ಮ ಕರ್ನಾಟಕದ ಮಲೆನಾಡು. ಆನ್ ದ ವೇ ಹೋಗ್ತಾ ನಾವು ಒಳ್ಳೆ ರಘು ದೀಕ್ಷಿತ್ ಸಾಂಗ್ನ ಪ್ಲೇ ಮಾಡಿಕೊಂಡು ಒಂದು ಒಳ್ಳೆ ವೈಬ್ ಮಾಡಿಕೊಂಡು ನಾವು ವಿಟ್ನೆಸ್ ಮಾಡಿದ್ದು ಈ ಬ್ಯೂಟಿಫುಲ್ ಆಗಿರೋ ಪ್ಲೇಸಿನ ವಾತಾವರಣ. ಆ್ಯಂಡ್ ದ ಪ್ಲೇಸ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ನಾವು ರೆಕಮೆಂಡ್ ಮಾಡೋದು, ಪ್ಲೀಸ್ ವಿಸಿಟ್ ಮಾಡಿ. ನಿಮ್ಮ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡುತ್ತೆ ಆ್ಯಂಡ್ ಇಟ್ ವಿಲ್ ಗಿವ್ ಎ ಫ್ರೆಶ್ ಫೀಲಿಂಗ್ ಆ್ಯಕ್ಚುಲಿ. ಇನ್ನೊಂದು ಬೆಸ್ಟ್ ಫೀಲಿಂಗ್ ನಾವು ವಿಸಿಟ್ ಮಾಡಿದ್ದು ಏನು ಅಂತ ಅಂದರೆ, ಇನ್ನೊಂದು ಬೆಸ್ಟ್ ಫೀಲಿಂಗ್ ನಮ್ಗೆ ಅನಿಸಿದ್ದು ಏನಂತ ಅಂದರೆ, ಆ್ಯಕ್ಚುಲಿ ನಾವು ಸನ್ರೂಫ್ನ ಓಪನ್ ಮಾಡ್ಕೊಂಡ್ವಿ. ಸನ್ರೂಫ್ನ ಓಪನ್ ಮಾಡಿಕೊಂಡು ನಾವು ಆಚೆ ಹೋಗಿ ನಾವು ಆ ಪ್ಲೆಸೆಂಟ್ ಹೇರ್, ಆ ಫ್ರೆಶ್ ಫೀಲಿಂಗ್, ಆ ಅನ್ಪೊಲ್ಯೂಟೆಡ್ ನೇಚರ್ನ ವಿಸಿಟ್ ಮಾಡಿಕೊಂಡು, ನಮ್ಮ ಕ್ಲೌಡ್ಸ್ನೆಲ್ಲ ನಾವು ಹತ್ರ ನೋಡಿಕೊಂಡು, ನಮ್ಮ ಮೋಡಗಳನ್ನೆಲ್ಲ ಹತ್ರದಲ್ಲಿ ವಿಟ್ನೆಸ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಮಗನ್ಸಿದ್ದು ತುಂಬ ಫ್ರೆಶ್ ಫೀಲಿಂಗ್ ಅನ್ನಿಸ್ತು ಆ್ಯಕ್ಚುಲಿ. ನಾವು ಘಾಟ್ ಸೆಕ್ಷನ್ ಒಳಗೆ ಎಂಟರ್ ಆದ್ವಿ. ಆಮೇಲೆ ತುಂಬ ಒಳ್ಳೆ ವೈಬ್ ಮಾಡಿದ್ವಿ. ನೋಡಿ, ಈ ಕಡೆ ತಿರುಗಿದ್ರೂ ಸ್ವರ್ಗ, ಆ ಕಡೆ ತಿರುಗಿದ್ರೂ ಸ್ವರ್ಗ. ಒಂದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ. ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಗೆ ಇಷ್ಟೊಂದು ಫ್ರೆಶ್ ಫೀಲಿಂಗ್ ಕೊಡುತ್ತೆ. ನಾವು ಇಷ್ಟೊಂದು ಸ್ಟ್ರೆಸ್ ರಿಲೀಫ್ ಆಗಿ ವಾಪಸ್ ನಾವು ಬೆಂಗಳೂರಿಗೆ ಬರ್ತೀವಿ. ಇಷ್ಟೊಂದು ಮೆಮೊರೀಸ್ ಇಟ್ಕೊಂಡು, ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ನಮ್ಮ ಸ್ಟ್ರೆಸ್ ರಿಲೀಫ್ನ ಮಾಡ್ಕೊಂಡಿದ್ದೀವಿ. ನೀವು ಸ್ಟ್ರೆಸ್ ಆಗಲಿ, ನಿಮ್ಮ ಡಿಪ್ರೆಷನ್ ಆಗಲಿ, ಅಥವಾ ನೀವೇನೇ ಪ್ರಾಬ್ಲಮಿಂದ ನೀವು ಫೇಸ್ ಮಾಡ್ತಿದ್ರು, ದಯಮಾಡಿ ನಿಮಗೋಸ್ಕರ ನೀವು ಹೋಗಬೇಕು, ನೀವು ಅಲೋನಾಗಿರಬೇಕು ಅಂತ ಅಂದ್ಕೊಂಡ್ರೆ ಇದೊಂದು ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ. ತುಂಬ ರಿಫ್ರೆಶ್ಮೆಂಟು, ತುಂಬ ಕ್ವೆಶನ್ಸ್ಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ನೀವು ತುಂಬ ಹೊತ್ತು ಕೂತ್ಕೊಂಡು ನಿಮಗೋಸ್ಕರ ಏನು ಬೇಕು ಅಂತ ಯೋಚನೆ ಮಾಡ್ಬೋದು. ಚಿಕ್ಕಮಂಗ್ಳೂರನ್ನ ನಾವು ಬರ್ತ್ ಪ್ಲೇಸ್ ಆಫ್ ಕಾಫಿ ಅಂತ ಕರಿತೀವಿ. ಅದಕ್ಕೇ ನಾವು ಲ್ಯಾಂಡ್ ಆಫ್ ಕಾಫಿ ಅಂತ ಕರಿತೀವಿ. ನಾವು ಎಂಟರ್ ಆದ್ವಿ ನಮ್ಮ ಚಿಕ್ಕಮಂಗ್ಳೂರಿಂದ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ. ಆ್ಯಂಡ್ ನೋಡಿ, ಆ ಕಡೆ ಈ ಕಡೆ ಎಲ್ಲ ಬೈಕ್ ರೈಡರ್ಸು, ನಾವು ಹೋಗಿದ್ದು ಸ್ಯಾಟರ್ಡೇ, ಎಲ್ಲರೂ ನೋಡಿದ್ವಿ. ನಮಗೆ ಖುಷಿ ಆಯಿತು ಆ್ಯಕ್ಚುಲಿ. ಅಷ್ಟೊಂದು ಓವರ್ ಕ್ರೌಡು ಇರಲಿಲ್ಲ. ತುಂಬ ಪ್ಲೆಸೆಂಟ್ ಆಗಿತ್ತು, ತುಂಬ ನೀಟಾಗಿ ಕ್ಲೀನಾಗಿತ್ತು. ನಾವು ಬೆಳಗ್ಗೆ ಹೋಗಿದ್ರಿಂದ ಫಾಗ್ ತುಂಬ ಕವರ್ ಆಗಿತ್ತು. ಆ್ಯಂಡ್ ನಾವು ಯಾವುದನ್ನು ಅಷ್ಟು ನೋಡಿ ಫಾಗ್ಸ್ ಮೂವ್ ಆಗ್ತಿದೆ. ಲೆಫ್ಟಿಗೆ ತಿರುಗಿದ್ರು ಒಂದು ಒಳ್ಳೆ ವ್ಯೂ ಸಿಗ್ತಿದೆ ನೋಡಿ. ಸರಿ ಅಂತ ನಾವು ಈ ವ್ಯೂನ ನೋಡಬೇಕಂತ ಹೇಳಿಬಿಟ್ಟು ನಾವು ನಿಲ್ಲಿಸಲೇಬೇಕು ಅಂತ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಟ್ವಿ. ಆ್ಯಂಡ್ ನಾವು ಗಾಡಿ ನಿಲ್ಲಿಸ್ಬಿಟ್ಟು ನೋಡಿ ಫಾಗ್ ಹೆಂಗೆ ಮೂವ್ ಆಗ್ತಿದೆ. ಆ್ಯಂಡ್ ಯಾವುದೋ ವ್ಯೂ ಕಾಣ್ತಾನೆ ಇರಲಿಲ್ಲ ನಮಗೆ ಆ್ಯಕ್ಚುಲಿ. ಸರಿ ಅಂತ ರೀಚ್ ಆಗಿ ನಾವು ಹೋಗಿದ್ದ ಜಾಗನೇ ಬಾಬಾ ಬುಡನ್ಗಿರಿ ಹಿಲ್ಸ್. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ನಾವು ಎಷ್ಟು ಬೇಗ ಟೆಂಪರೇಚರ್ ವೇರಿ ಆಗ್ತಿತ್ತು ಅಂದರೆ, ಸ್ವಲ್ಪನೂ ಬಿಸಿಲಿಗೆ ಪ್ಲೇಸೇ ಕೊಟ್ಟಿರಲಿಲ್ಲ. ಅದು ಫುಲ್ಲು ತಂಪಿತ್ತು ಪ್ಲೇಸು. ಆ್ಯಂಡ್ ಸ್ವಲ್ಪ ತುಂಬ ರೆಸ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅನ್ನಿಸ್ತು ನಮಗೆ. ನೋಡಿ, ಮೋಡಗಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಪ್ಲೇಸ್ ನಾವು ಹೊರಟಿದ್ದು ಜರಿ ವಾಟರ್ ಫಾಲ್ಸ್ ಅಂತ. ಈ ಫಾಲ್ಸಲ್ಲಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಈ ಫಾಲ್ಸಲ್ಲಿ ತುಂಬ ತಂಪು ನೀರು. ನಮಗಿದ್ದನ್ನು ನೋಡಿದ ತಕ್ಷಣ ಆ ಬಾಹುಬಲಿ ಸಾಂಗ್ಗೆ ನೆನಪಾಗಿದ್ದು. ಎಷ್ಟು ತಂಪಿತ್ತು ಅಂದರೆ ನೀರು ಲಿಟ್ರಲಿ ಐಸ್ ವಾಟರ್ ಥರ ಇತ್ತು. ನೆಕ್ಸ್ಟು ನಾವು ವ್ಯೂನ ಎಂಜಾಯ್ ಮಾಡಿಕೊಂಡು ನಾನು ಬಂದಿದ್ದು ನೆಕ್ಸ್ಟ್ ವ್ಯೂ ಪಾಯಿಂಟ್ಗೆ. ಈ ಸಂಜೆ ವ್ಯೂನ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಒಂದು ಒಳ್ಳೆ ಸನ್ಸೆಟ್ ನೋಡಿಕೊಂಡು ಕೂತಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ ನಮಗೆ. ಅದ್ರ ಜೊತೆ ನಾವು ಸ್ನ್ಯಾಕ್ಸ್ ಬಜ್ಜಿ ತಿನ್ಕೊಂಡು ಈ ಸನ್ಸೆಟ್ನ ನೋಡಿಕೊಂಡು ಒಂದು ಒಳ್ಳೆ ಆ್ಯಕ್ಚುಲಿ ತುಂಬ ಫ್ರೇಮ್ ನೋಡ್ದಂಗೆ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ಸನ್ಸೆಟ್ಟು. ಅದ್ರ ಜೊತೆ ಕ್ಯಾಂಪ್ ಫೈರ್ ಹಾಕ್ಕೊಂಡು ಒಂದೊಳ್ಳೆ ಕನ್ನಡ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಮತ್ತು ಮಾರ್ನಿಂಗ್ ನಾವು ಇಷ್ಟೊಂದು ಚೆನ್ನಾಗಿರೋ ವ್ಯೂನ ಮತ್ತೆ ಎಂಜಾಯ್ ಮಾಡಿ ನೋಡಿಕೊಂಡು ಸನ್ರೈಸ್ನ ನೋಡ್ಕೊಂಡು ಕೂತಿದ್ವಿ. ಇದನ್ನು ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟು ಹೊರಡಲೇಬೇಕಿತ್ತು. ನಮಗೆ ಸಂಡೇ ಆ್ಯಕ್ಚುಲಿ.
ನಾವು ಬಂದಿರೋ ಜಾಗನೇ ಬೇಲೂರು ದೇವಸ್ಥಾನ, ಚೆನ್ನಕೇಶ್ವರ ದೇವಸ್ಥಾನ ನಾವು ಬಂದಿದ್ದು. ಇದಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಹೋಗಿರೋ ಟೈಮ್ಗೆ ಸ್ವಲ್ಪ ಬಿಸಿಲಿತ್ತಷ್ಟೇ. ತುಂಬ ಒಳ್ಳೆ ಫೀಲಿಂಗ್ ಆ್ಯಕ್ಚುಲಿ. ಇದೊಂದು ಹಿಸ್ಟಾರಿಕಲ್ ಪ್ಲೇಸು ನಮ್ಮ ಕರ್ನಾಟಕದಲ್ಲಿ. ಇದನ್ನು ನೋಡಿಕೊಂಡು ದೇವ್ರ ಕೈ ಮುಕ್ಕೊಂಡು ನಾವು ದೇವ್ರನ್ನ ನೋಡಲಿಕ್ಕೆ ಹೊರಟ್ವಿ. ಅದ್ರ ಜೊತೆ ನಾವೆಲ್ಲ ಕಾವಿಂಗ್ಸು ನೋಡಿಕೊಂಡು ಎಷ್ಟು ಚೆನ್ನಾಗಿ ರೂಪ ಕೊಟ್ಟಿದ್ದಾರೆ ಅಂತ ಅನ್ನಿಸ್ಕೊಂಡು, ಇದೊಂದು ಹಿಸ್ಟಾರಿಕಲ್ ಪ್ಲೇಸು ಎಷ್ಟು ಒಳ್ಳೆ ವೈಬ್ ಕೊಡುತ್ತೆ ಆ್ಯಕ್ಚುಲಿ. ಇದನ್ನು ಮುಗಿಸ್ಕೊಂಡು ನಾವು ಹೊರಟಿರೋ ಜಾಗನೇ ಗುಂಡಣ್ಣ ಬೇಕ್ರಿ. ಇದು ಹಾಸನ ಹೈವೇಯಲ್ಲಿ ಬರುತ್ತೆ. ಇವ್ರು ಕೊಡೋ ಚಾಕ್ಲೇಟ್ ಬನ್ ಅಂತೂ ಎಕ್ಸಲೆಂಟ್ ಆಗಿತ್ತು. ಅದ್ರ ಜೊತೆ ನಾವು ಹನಿ ಕೇಕ್ ತೊಗೊಂಡ್ವಿ, ಅದಂತೂ ಇನ್ನೂ ಚೆನ್ನಾಗಿತ್ತು. ಅದ್ರ ಖಾರ ಬನ್ನು ತುಂಬ ಬಿಸಿಯಾಗಿ ಕ್ರಂಚಿ ಆಗಿತ್ತು. ಸೊ ಹೈಲಿ ರೆಕಮೆಂಡ್ ಮಾಡೋದು ಚಾಕ್ಲೇಟ್ ಬನ್ನು, ಅದು ತುಂಬ ಫೇಮಸ್ ಅವ್ರ ಹತ್ರ. ನೆಕ್ಸ್ಟು ನಾವು ರಿಟರ್ನ್ ಬಂದ್ವಿ ನಮ್ಮ ಬೆಂಗಳೂರಿಗೆ. ಹಾಸನ ಹೈವೇಯಲ್ಲಿ ಬರ್ತಾಯಿದ್ವಿ. ತುಂಬ ಮಳೆ ಅಂದರೆ ಮಳೆ ಇತ್ತು. ಇದೊಂಥರ ತುಂಬ ಫ್ರೆಶ್ ಅನ್ನಿಸ್ತು. ಇಲ್ಲೂ ನಮಗೊಂದು ಒಳ್ಳೆ ಫೀಲಿಂಗ್ ಕೊಡ್ತು. ಆ್ಯಂಡ್ ನಾವು ಬಂದ್ವಿ ನಮ್ಮ ಊರಿಗೆ. ಇದೇ ನನ್ನ ವ್ಲಾಗ್. ಬಾಯ್ ಗಾಯ್ಸ್, ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿ. ಪ್ಲೀಸ್ ವಿಸಿಟ್ ಟು ಚಿಕ್ಕಮಂಗ್ಳೂರು ಫಾರ್ ಯೋರ್ ರಿಫ್ರೆಶ್ಮೆಂಟ್.